ಸಿದ್ದರಾಮಯ್ಯ ರಾಜೀನಾಮೆ ಪತ್ರ ಟಿವಿ5ಗೆ ಲಭ್ಯ. ಕೇವಲ ಒಂದು ಸಾಲಿನ ರಾಜೀನಾಮೆಯ ಪತ್ರ ಇದು. ತಮ್ಮ ರಾಜೀನಾಮೆಯನ್ನ ಅಂಗೀಕರಿಸಿ ಅನ್ನೋದೊಂದು ಮನವಿ ಅಷ್ಟೇ. ಸಿದ್ದರಾಮಯ್ಯನವರ ರಾಜೀನಾಮೆಯ ಪತ್ರ ಟಿವಿ5ಗೆ ಲಭ್ಯ ಆಗಿದೆ. ನೀವು ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ರಿ ಆಗ್ಲೇನೆ. ರಾಜೀನಾಮೆ ಪತ್ರ ಕೊಟ್ಟಿದ್ದಾರೆ ಅಂತ ನಾವು ನಿನ್ನೆ ಎಲ್ಲ ಹೇಳ್ತಾ ಇದ್ವಿ. ಸೊ ರಾಜೀನಾಮೆ ಪತ್ರದಲ್ಲಿ ಏನು ಉಲ್ಲೇಖಿಸಿದ್ದಾರೆ? ಒಂದು ಸಾಲು ರಾಜೀನಾಮೆಯನ್ನ ಅಂಗೀಕರಿಸಬೇಕು ಅಂತ ಒಂದೇ ಒಂದು ಸಾಲು. ಆ ಒಂದು ಸಾಲಿನ ರಾಜೀನಾಮೆಯ ಪತ್ರವೇ ಇದೀಗ ಅಂಗೀಕಾರ ಆಗಿರೋದು. ನಾನು ಕರ್ನಾಟಕದ ಸಿಎಂ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಡ್ತಾ ಇದ್ದೀನಿ, ಇದನ್ನ ಅಂಗೀಕರಿಸಬೇಕು. ಈ ತರ ರಾಜೀನಾಮೆಯ ಪತ್ರ ನೀವು ನೋಡ್ತಾ ಇರ್ಬೋದು. ಇದು ನೋಡಿ, ಇದೇ ನಿನ್ನೆ ಸಲ್ಲಿಕೆ ಆಗಿದ್ದು, ಇವತ್ತು ಅಂಗೀಕಾರ ಆಗಿದೆ. ಒಂದು ಸಾಲಿನ ರಾಜೀನಾಮೆ ಪತ್ರವನ್ನ ಸಲ್ಲಿಕೆ ಮಾಡಿದ್ರು ಸಿದ್ದರಾಮಯ್ಯನವರು. ಇದು ನಿನ್ನೆ ಆಗಿದ್ದು, ಈ ಪತ್ರ ಕೊಟ್ಟಿದ್ದು. ಇದೀಗ ಓಕೆ, ರಾಜೀನಾಮೆ ಪತ್ರವನ್ನ ಸ್ವೀಕರಿಸಿದ್ದೀವಿ, ಅಂಗೀಕಾರವಾಗಿದೆ ಅನ್ನೋದನ್ನ ತಿಳಿಸಲಾಗಿದೆ. ಅಫಿಷಿಯಲ್ ಆಗಿ ಎಲ್ಲವೂ ಕೂಡ ಆ ಪ್ರಕ್ರಿಯೆ ಮುಗಿದು ಹೋಗಿದೆ. ಇದೀಗ ಸಿದ್ದರಾಮಯ್ಯನವರ ರಾಜೀನಾಮೆ ಪತ್ರವನ್ನು ಗಮನಿಸ್ತಾ ಇರೋದು ನೀವು ಟಿವಿ5ನ ಸ್ಕ್ರೀನ್ ಮೇಲೆ. ಮೊದಲ ವಿಂಡೋದಲ್ಲಿ ನಿನ್ನೆ ರಾಜೀನಾಮೆ ಪತ್ರ ಕೊಡ್ತಾ ಇರೋದನ್ನ ಗಮನಿಸ್ತಾ ಇದ್ದೀರಾ. ಇದು ರಾಜ್ಯಪಾಲರ ಅನುಪಸ್ಥಿತಿಯಲ್ಲಿ ವಿಶೇಷ ಕಾರ್ಯದರ್ಶಿಗೆ ರಾಜೀನಾಮೆ ಪತ್ರ ಕೊಟ್ಟಿದ್ದು. ಇನ್ನೊಂದು ಕಡೆಯಲ್ಲಿ ರಾಜೀನಾಮೆಯ ಪತ್ರ ಇವತ್ತು ಆಲ್ರೆಡಿ ಅದು ಅಂಗೀಕಾರ ಆಗಿದೆ.